ಲೋಕಸಭಾ ಚುನಾವಣೆಗೆ ಇನ್ನು 3 ತಿಂಗಳು ಮಾತ್ರ ಬಾಕಿ ಇದೆ. ಈಗಿನಿಂದಲೇ ರಾಜ್ಯ ರಾಜಕೀಯದಲ್ಲಿ ಹಲವು ಚಟುವಟಿಕೆಗಳು ಗರಿಗೆದರ್ತಾ ಇದೆ. 3 ಪಕ್ಷದಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ರಾಜ್ಯದ 3 ಪಕ್ಷಗಳಿಂದ ರಣತಂತ್ರಗಳು ಜೋರಾಗ್ತಾ ಇದೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆ ಕರೆದಿದೆ. ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಹಾಲ್ನಲ್ಲಿ ನಡೆಯುವಂತ ಸಭೆ ಇದು. ಈ ಸಭೆಯಲ್ಲಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಡಿಸಿಸಿ ಅಧ್ಯಕ್ಷರು ಕೂಡ ಭಾಗಿಯಾಗಲಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಲೋಕಸಭಾ ಚುನಾವಣೆಗೆ ತಯಾರಿ ಹೇಗಿರಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಯಲಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಮಾತ್ರ ಬಾಕಿ ಇದೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಅಷ್ಟೇ ಅಲ್ಲ, ಕಮಲ ಪಾಳ್ಯದಲ್ಲೂ ಕೂಡ ಗರಿಗೆದರಿದಂತಹ ಚಟುವಟಿಕೆ. ಲೋಕಸಭಾ ಚುನಾವಣೆಗೆ ಯಾರೆಲ್ಲ ಅಭ್ಯರ್ಥಿಯನ್ನಾಗಿ ಮಾಡಬೇಕು, ಸಂಸದರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಡೀ ದಿನ ಲೋಕಸಭಾ ಚುನಾವಣೆಯ ಸಭೆ ಇದೆ. ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಸಭೆ ನಡೆಯುವಂಥದ್ದು. ಇವತ್ತು 3 ಕ್ಲಸ್ಟರ್ಗಳ ಲೋಕಸಭಾ ಕ್ಷೇತ್ರವಾರು ಸಭೆ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ, ಮೈಸೂರು, ತುಮಕೂರು ಕ್ಲಸ್ಟರ್ ಸಭೆ ಇದು. ಸಭೆಯಲ್ಲಿ ಸ್ಪರ್ಧೆಯ ಆಕಾಂಕ್ಷಿಗಳ ಅಭಿಪ್ರಾಯವನ್ನ ಸಂಗ್ರಹಿಸುತ್ತೆ ಕಮಲ ಪಾಳ್ಯ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಒಂದು ಕಡೆ ಕಾಂಗ್ರೆಸ್ ಕೆಪಿಸಿಸಿ ಕಚೇರಿಯಲ್ಲಿ ಭಾರತ್ ಜೋಡೋ ಹಾಲ್ನಲ್ಲಿ ಸಭೆ ಕರೆದಿದೆ. ಮತ್ತೊಂದು ಕಡೆ ಬಿಜೆಪಿ ಬೆಂಗಳೂರು ಹೊರವಲಯದ ಒಂದು ರೆಸಾರ್ಟ್ನಲ್ಲಿ ಸಭೆಯನ್ನ ಕರೆದಿರುವಂಥದ್ದು. ಸಭೆ ನಡೀತಾ ಇದೆ. ಇಡೀ ದಿನ ಚರ್ಚೆ ಆಗುತ್ತೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಸುರೇಶ್ ಹಾಗೂ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸುರೇಶ್ ಹತ್ರ ಹೋಗ್ತೀನಿ. ಸುರೇಶ್, ಏನಾಗ್ತಾ ಇದೆ, ಯಾವ ರೀತಿಯಾಗಿ ಈ ಸಭೆ ನಡೆಯುತ್ತೆ, ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ? ನಾಗೇಂದ್ರ ಬಾಬು, ಇವತ್ತು ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆಗೆ ಮೊದಲ ಸುತ್ತಿನ ಸಭೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಅನ್ನೋದಕ್ಕಿಂತ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರ ಎಲ್ಲರ ಮಾಹಿತಿ ಕೂಡ ಇಲ್ಲಿ ಕಲೆ ಆಗ್ತಕ್ಕಂಥದ್ದು. ಇವತ್ತು ಮೊದಲನೇ ಭಾಗವಾಗಿ ಮತ್ತು ಮೊದಲ ಸಭೆಯಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಕ್ಲಸ್ಟರ್ ಏನಂತ ಒಂದು ಮಾಡಿದಿರ್ತಕ್ಕಂಥದ್ದು. ಆ ಕಲ್ಯಾಣ ಕರ್ನಾಟಕ ಕ್ಲಸ್ಟರ್ನಲ್ಲಿ 5 ಲೋಕಸಭಾ ಕ್ಷೇತ್ರಗಳು ಬರ್ತಕ್ಕಂಥದ್ದು. ಕೊಪ್ಪಳ, ಹಾಗೆಯೇ ಬಳ್ಳಾರಿ, ಬೀದರ್ ಸೇರಿದಂತೆ ಒಟ್ಟು 5 ಲೋಕಸಭಾ ಕ್ಷೇತ್ರಗಳು. ಈ 5 ಲೋಕಸಭಾ ಕ್ಷೇತ್ರಗಳ ಹಾಲಿ ಸಂಸದರು ಮತ್ತು ಆಯಾ ಜಿಲ್ಲೆಗಳ ಮುಖಂಡರುಗಳು, ಜಿಲ್ಲಾಧ್ಯಕ್ಷರು, ಹಾಗೆ ಹಾಲಿ ಶಾಸಕರು, ಮಾಜಿ ಶಾಸಕರು, ಪ್ರಮುಖರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇವರೊಟ್ಟಿಗೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಸದಾನಂದ ಗೌಡರು, ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಸೇರಿದಂತೆ ಪಿ ರಾಜೀವ್, ಸಿ ಟಿ ರವಿ, ಹಾಗೆ ಕೆಲ ಹಿರಿಯ ಪ್ರಮುಖರು ಭಾಗಿಯಾಗಿರ್ತಕ್ಕಂಥದ್ದು. ಸೊ ಇವರ ನೇತೃತ್ವದಲ್ಲಿ ಇವತ್ತು ಆಯಾ ಲೋಕಸಭಾ ಕ್ಷೇತ್ರಗಳ ಕ್ಷೇತ್ರವಾರು ಅಭಿಪ್ರಾಯ ಸಂಗ್ರಹವನ್ನು ನಡೆಯುತ್ತೆ. ಈ ಅಭಿಪ್ರಾಯ ಸಂಗ್ರಹ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದ್ರೆ ನಾಗೇಂದ್ರ ಬಾಬು, ಈಗ ಇರತಕ್ಕಂತಹ ಹಾಲಿ MP ಗಳ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯಗಳು, ಜೊತೆಗೆ ಅವರಿಗೆ ಈ ಕ್ಷೇತ್ರದಲ್ಲಿ ಈಗ ಎಷ್ಟರ ಮಟ್ಟಿಗೆ ಅವರು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರಾ ಅಥವಾ ಅವರಿಗಿಂತಲೂ ಕೂಡ ಹೆಚ್ಚು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರತಕ್ಕಂತಹ ಯಾರಾದರೂ ಹೊಸ ಆಕಾಂಕ್ಷಿಗಳು ಇದ್ದಾರಾ ಅಂತಕ್ಕಂತಹ ಒಂದು ಹೊಸ ಪಟ್ಟಿ ಕೂಡ ಇಲ್ಲಿ ಒಂದು ಶಾರ್ಟಾಗಿ ರೆಡಿ ಆಗ್ತಕ್ಕಂಥದ್ದು. ಅಂದರೆ ಇಲ್ಲಿ ನೇರವಾಗಿ ಅಭ್ಯರ್ಥಿಗಳ ಆಯ್ಕೆ ಆಗೋದಿಲ್ಲ, ಆದರೆ ಬದಲಾಗಿ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬೆಳಕಿಗೆ ಬರ್ತಕ್ಕಂಥದ್ದು. ಏಕೆಂತಂದರೆ ಹೊಸ ಮುಖಗಳಿಗೆ ಮಣೆ ಹಾಕೋ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಕೂಡ ಅಂದರೆ ರಾಜಕೀಯವಾಗಿ ಮುಂದೆ ಬರೋದಕ್ಕೆ ಕ್ಷೇತ್ರದಲ್ಲಿ ಬಿಜೆಪಿನಲ್ಲಿ ಈಗ ಒಂದಷ್ಟು ಹೊಸದಾಗಿ ಆಕಾಂಕ್ಷಿಗಳು ಕೂಡ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಯಾರೆಲ್ಲ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರೆ, ಉದಾಹರಣೆ ವೈದ್ಯ ವೃತ್ತಿಯಲ್ಲಿರ್ಬೋದು, ವಕೀಲ ವೃತ್ತಿಯಲ್ಲಿರ್ಬೋದು ಅಂಥವ್ರು ಯಾರಾದರೂ ಕೂಡ ವಿಶೇಷವಾಗಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಂಡಿರ್ತಕ್ಕಂಥವ್ರು ಅಥವಾ ಹೊಸ ಮುಖಗಳು ಅಂಥವರ ಹೆಸರುಗಳು ಕೂಡ ಇಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು. ಇಲ್ಲಿ ಇಂತಹ ಯಾರೆಲ್ಲ ಆಕಾಂಕ್ಷಿಗಳು ಇರ್ತಾರೆ ಅವರ ಎಲ್ಲರ ಹೆಸರುಗಳು ಕೂಡ ಶಾರ್ಟ್ ಲಿಸ್ಟ್ ಆಗ್ತಕ್ಕಂಥದ್ದು.
ಇವತ್ತು ನಡೀತಿರ್ತಕ್ಕಂಥ 5 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಟ್ವಿಸ್ಟ್ ಇರ್ತಕ್ಕಂಥದ್ದು. ಅದರಲ್ಲಿ ಒಂದು ಕೊಪ್ಪಳದಲ್ಲಿ ಅಲ್ಲಿ ಏನು ಕರಡಿ ಸಂಗಣ್ಣ ಇರ್ತಕ್ಕಂಥದ್ದು, ಇವರಿಗೆ ಒಂದು ರೀತಿಯಲ್ಲಿ ಟಿಕೆಟ್ ಕೂಡ 50-50 ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಅವರ ಒಂದು ವೈಯಕ್ತಿಕ ವರ್ಚಸ್ಸು ಇರ್ಬೋದು, ಹಾಗೇನೇ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು. ಜೊತೆಗೆ ಕೆಲವರ ಅಲ್ಲಿ ಲೋಕಲ್ ಅಂದರೆ ಸ್ಥಳೀಯರು ಕೂಡ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂತಹ ಒಂದು ಆಗ್ರಹಗಳು ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ. ಜೊತೆಗೆ ಬಳ್ಳಾರಿನಲ್ಲಿ ದೇವೇಂದ್ರಪ್ಪ ಅಂತೇಳಿ ಈ ಹಾಲಿ ಲೋಕಸಭಾ ಸದಸ್ಯರು ಇರ್ತಕ್ಕಂಥದ್ದು. ಸೊ ಅವರದು ಕೂಡ 50-50 ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಹೊಸ ಮುಖಗಳಿಗೆ ಈಗ ಮಣೆಯನ್ನು ಹಾಕಬೇಕು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಪಕ್ಷದ ನೆಲೆಗಟ್ಟಿನಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ. ಸೊ ಒಟ್ಟಾರೆಯಾಗಿ ಈಗ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ ಇರ್ತಕ್ಕಂಥ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಗೊಂದಲಗಳು ಇಲ್ಲ. ಬಹುತೇಕ ಅವರೇ ಆಯ್ಕೆ ಆಗುವಂತಹ ಸಾಧ್ಯತೆಗಳು ಇದೆ. ಉಳಿದಂತೆ 2 ಈಗ ನಾನು ಹೇಳಿದಂತೆ ಬಳ್ಳಾರಿ ಮತ್ತು ಕೊಪ್ಪಳ ಏನಿದೆ, 2 50-50 ಇರ್ತಕ್ಕಂಥದ್ದು. ಇದು ಸಭೆ ಆದ ನಂತರ ಒಂದು ಅಂತಿಮ ಪಿಕ್ಚರ್ ಸಿಗುತ್ತೆ. ಆದರೆ ಏನೇ ಆದರೂ ಕೂಡ ಅಂತಿಮವಾಗಿ ಅಭ್ಯರ್ಥಿಗಳ ಆಯ್ಕೆ ಇದು ಆಗಿರೋದಿಲ್ಲ ನಾಗೇಂದ್ರ ಬಾಬು. ಸೊ ಹೀಗಾಗಿ ಕೇವಲ ಆಕಾಂಕ್ಷಿಗಳ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹ ಮತ್ತು ಹೊಸ ಆಕಾಂಕ್ಷಿಗಳು ಯಾರಿದ್ದಾರೆ ಅನ್ನುವಂತಹ ಹುಡುಕಾಟ ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸುಮಾರು 2-3 ತಾಸುಗಳ ಕಾಲ ಈ 5 ಲೋಕಸಭಾ ಕ್ಷೇತ್ರಗಳ ಏನು ಆಕಾಂಕ್ಷಿಗಳ ಪಟ್ಟಿಗಳು ಸಿದ್ಧಾಗ್ತಕ್ಕಂಥದ್ದು. ಇದೆಲ್ಲ ಇದಾದ ನಂತರ ಮತ್ತೆ ಮೈಸೂರು ಕ್ಲಸ್ಟರ್ ಶುರುವಾಗುತ್ತೆ. ಸೊ ಇದಾದ ನಂತರ ಮತ್ತೊಂದು ಕ್ಲಸ್ಟರ್, ಒಟ್ಟು ಇವತ್ತು 3 ಕ್ಲಸ್ಟರ್ಗಳ ಏನು ಆಕಾಂಕ್ಷಿಗಳ ಅಭಿಪ್ರಾಯ ಸಂಗ್ರಹ ನಡೆದಿರ್ತಕ್ಕಂತಹ ಸಭೆ ಇರ್ತಕ್ಕಂಥದ್ದು. ಇವತ್ತು 3 ಮತ್ತೆ ನಾಡಿದ್ದು 13ನೇ ತಾರೀಕು ಮತ್ತೊಂದು ಸಭೆ ಇರ್ತಕ್ಕಂಥದ್ದೇ. ಇವತ್ತು ಒಟ್ಟಾರೆಯಾಗಿ 13 ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹ ನಡೀತಾ ಇದೆ. ಅಂತಿಮವಾಗಿ ಸಂಜೆಯ ವೇಳೆಗೆ ಯಾವೆಲ್ಲ ಸುರೇಶ್ ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದು ಭಾಗದಲ್ಲಿ ಕೂಡ ಬಸವರಾಜ್ ಇದ್ದಾರೆ. ಬಸವರಾಜ್, ನೀವಿರುವ ಜಾಗದಲ್ಲಿ ಹೇಗೆ ನಡೀತಾ ಇದೆ ಲೋಕಸಭಾ ಚುನಾವಣೆಯ ರಣತಂತ್ರ? ಬಸವರಾಜ್, ನನ್ನ ಧ್ವನಿ ಕೇಳ್ತಾ ಇದ್ರೆ, ನೀವಿರುವಂತ ಜಾಗದಲ್ಲಿ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಹೇಗೆ ನಡೀತಾ ಇದೆ ರಣತಂತ್ರ? ಖಂಡಿತ ನಾಗೇಂದ್ರ ಬಾಬು, ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಈ ಬಾರಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕಂತಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಯಾಕಂದರೆ ಬಿಜೆಪಿ ಕಳೆದ ಬಾರಿ 25 ಸ್ಥಾನಗಳನ್ನು ಗೆದ್ದಿತ್ತು, ಕಾಂಗ್ರೆಸ್ ಒಂದೇ ಒಂದು ಸ್ಥಾನ ಗೆದ್ದಿತ್ತು. ಹಾಗಾಗಿ ಈ ಬಾರಿ ಅದನ್ನು 20ಕ್ಕೆ ಏರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದೆ. ಹಾಗಾಗಿ ಇವತ್ತು ಶಾಸಕರು, ಮಾಜಿ ಶಾಸಕರು ಮತ್ತು ಈಗ ಲೋಕಸಭಾ ಸದಸ್ಯರು ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಗಳು ಎಲ್ಲರ ಜೊತೆ ಕೂಡ ಸಮನ್ವಯದ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಜನರಿಗೆ ಮುಟ್ಟಿಲ್ಲ ಅನ್ನುವಂಥ ನೇರ ಆರೋಪಗಳಿದ್ದಾವೆ. ಗ್ಯಾರಂಟಿ ಯೋಜನೆಗಳು ಮುಟ್ಟಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಆ ಆರೋಪಗಳನ್ನು ಮುಕ್ತ ಆಗಬೇಕಾಗಿದೆ. ಪ್ರಮುಖವಾಗಿ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಖಡಕ್ ಆದಂಥ ಸೂಚನೆಯನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಶಾಸಕರಿಗೆ ಮತ್ತು DCC ಪ್ರೆಸಿಡೆಂಟ್ಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ಲೋಕಸಭಾ ಚುನಾವಣೆಗೆ 28 ಅಭ್ಯರ್ಥಿಗಳನ್ನು ಏನು ಆರಿಸಬೇಕಾಗಿದೆ, ಆ ಅಭ್ಯರ್ಥಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ಪಕ್ಷ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಎಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡಬೇಕನ್ನುವಂಥ ಒಂದಷ್ಟು ಸೂಚನೆಯನ್ನು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಕೊಡೋರಿದ್ದಾರೆ. ಈ ಸಭೆಯ ಮೂಲಕ ಯಾವುದೇ ಭಿನ್ನಮತದ ಚಟುವಟಿಕೆಗಳಾಗಬಾರ್ದು, ಪಕ್ಷ ಆರಿಸಂತ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕೆಲಸ ಆಗಬೇಕು. ನಾವು ಈಗಾಗಲೇ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತು ಕೊಟ್ಟು ಬಂದಿದ್ದೇವೆ, ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸ್ತೇವೆ ಅಂತ. ಆ ಮಾತನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅನ್ನುವಂಥದ್ದು. ಮತ್ತು ವಿಧಾನಸಭೆಯಲ್ಲಿ ಯಾವ ರೀತಿ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದ್ವಿ, ಮತ್ತೆ ಲೋಕಸಭೆಯಲ್ಲಿ ಕೆಲಸ ಮಾಡಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವಂಥ ಕೆಲಸ ಮಾಡೋಣ ಅನ್ನೋ ಒಂದಷ್ಟು ಮೌಖಿಕ ಸೂಚನೆಯನ್ನು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಕೊಡೋರಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ಹಾಗೆ ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.